ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹಿಂಗಿದ್ರೆ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ಮೊದಲು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು 40 ಸೆಕೆಂಡು ಸೀರೆ ಕಲೆಕ್ಷನ್ಸ್ನ ನೋಡ್ಕೊಂಡು ಬರ್ರಿ. ಜಾಸ್ತಿನೂ ಏನಿಲ್ಲ, ಕ್ವಿಕ್ಕಾಗಿ ಶೇರ್ ಮಾಡ್ಕೊಳಕ್ಕಂತೀನಿ ಫಾಸ್ಟಾಗಿ. ಸೊ ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ಸೀರೆ ಬೇಕೋ ಅದ್ರದ್ದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿರಿ. ಓನ್ಲಿ ವಾಟ್ಸಪ್ ಮೆಸೇಜು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲೂ ಮೆಸೇಜ್ ಮಾಡಬೇಡ್ರಿ. ಕ್ವಿಕ್ಕಾಗಿ ರಿಪ್ಲೈ ಬರೋಂಗಿಲ್ಲ. ವಾಟ್ಸಪ್ ಮೆಸೇಜ್ ಮಾಡಿದ್ರಷ್ಟು ನಿಮ್ಗೆ ಕ್ವಿಕ್ಕಾಗಿ ರಿಪ್ಲೈ ಸಿಗ್ತೈತಿ. ಆನ್ಲೈನ್ದಾಗಿದ್ರಂಕರ ಜಲ್ದಿ ರಿಪ್ಲೈ ಸಿಗ್ತೈತಿ ನೋಡ್ರಿ. ಆಫ್ಲೈನ್ದಾಗಿದ್ರೆ ಸೊ ಯಾವಾಗ ಆನ್ಲೈನಿಗೆ ಬರ್ತೀನಲ್ಲ, ಸೊ ಅವಾಗ ಖಂಡಿತ ರಿಪ್ಲೈ ಮಾಡಿರ್ತೀನಂತ. ಸೊ ಇವತ್ತು ತೋರಿಸಿರೋ ವಿಡಿಯೋಲ್ಲಿ ಯಾವುದೇ ಸೀರೆ ಇಷ್ಟ ಆಗಿದ್ರು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿರಿ. ಕೆಲವರು ಕಾಲ್ ಮಾಡ್ತೀರಿ, ನೀವು ಕಾಲ್ ಮಾಡಿದಾಗ ಯಾವ ಸೀರೆ ಕೇಳಕ್ಕಂತೀರಿ ಅನ್ನೋದು ಗೊತ್ತಾಗಂಗಿಲ್ಲ. ಒಂದು ವಾಟ್ಸಪ್ನಾಗ ಸೀರೆದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ, ಆನಂತರ ಕಾಲ್ ಮಾಡಿರಿ. ಅವಾಗೇನು ನೀವು ಇದೇ ಸೀರೆ ಕೇಳಕ್ಕಂತೀರಿ ಅನ್ನೋದು ನನಗೂ ಗೊತ್ತಾಗತ್ತೆ, ಪ್ರೈಸನ್ನು ಹೇಳ್ಬೋದು. ಸೊ ಓನ್ಲಿ ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ಸೊ ಪೇಮೆಂಟ್ ಮಾಡಿ ನಿಮ್ಮ ಆರ್ಡ್ರನ್ನ ಕನ್ಫರ್ಮ್ ಮಾಡಿಕೊಂಡ್ರೆ ನೀವು ಕೇಳಿರೋಂಥ ಸೀರೆನ ನಿಮ್ಮ ಮನೆ ಬಾಗಿಲಿಗೆನ ಕಳಿಸೋ ಜವಾಬ್ದಾರಿ ನಮ್ಮದು. ಯಾವುದೇ ಮೂಲೆ ಇರಲಿ, ನಿಮ್ಮ ಹಳ್ಳಿ ಆಗಿರಲಿ, ಸಿಟಿ ಆಗಿರಲಿ, ಸೊ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಅಂತಂದು ಹೇಳ್ಬೋದು. ಟ್ರಸ್ಟೆಡ್ ಪೇಜು, ಸೊ ಯಾವುದೇ ರೀತಿ ಮೋಸ ಇಲ್ಲ, ನಂಬಿಕೆ ಇಟ್ಟು ಬೈ ಮಾಡ್ಬೋದು. ಸೊ ನಮಗೂ ಇವತ್ತು ಒಂದು ಸ್ವಲ್ಪ ಲೈಟಾಗಿ ನೆಗಡಿ ಆದ ರೀತಿ ಆಗೈತೆ ನೋಡ್ರಿ. ವಾಯ್ಸ್ ಇದ್ರೊಳಗೆ ಗೊತ್ತಾಗ್ತಿರ್ಬೋದು ನಿಮ್ಗೆ, ಟೋನ್ ಒಳಗೆ ಗಂಟ್ಲೆಲ್ಲ ಒಂದು ಸ್ವಲ್ಪ ಲೈಟಾಗಿ ಕೆರೆಯಾಕಂತೈತಿ, ಮೂಗು ಕಟ್ದಂಗೆ ಆಗೈತಿ, ಲೈಟಾಗಿ ತಲೆನೋವು ಹಾಕಂತೈತಿ. ಬಟ್ ಈ ಬ್ಲಾಗ್ ಏನು ಶೂಟ್ ಆಗೈತಲ್ಲ, ಸೊ ಅವತ್ತು ಸರಿಯಾಗನೇ ಇದ್ದೆ ಬಿಡ್ರಿ. ನಿನ್ನೆ ಬ್ಲಾಗ್ ಏನು ಬಂತಲ್ಲ, ಸೊ ಆ ಬ್ಲಾಗ್ನಾಗ ಸರಿಯಾಗನೇ ಇದ್ದೆ. ಸೊ ಇವತ್ತು ನೈಟ್ ಎಡಿಟ್ ಮಾಡಿರೋವಂಥ ವಿಡಿಯೋ ನಾಳೆಗಿನ ನಿಮಗೆ ಬರ್ತೈತಿ. ಮದುವೆ ಆಗಿ ಇದು ಒಂದು 3ನೇ ದಿನ ಮಾಡಿರೋವಂಥ ಬ್ಲಾಗ್ ಅಂತೇಳಿ ಅನ್ಕೊತೀನಿ ನಾನು. ಒಂದು 10-12 ಒಂದು 15 ದಿನದ ಹಿಂದಿನ ಬ್ಲಾಗ್ ಅಂತಂದು ಹೇಳ್ಬೋದು. 15 ದಿನ ಇಲ್ಲಾಂದ್ರೆ ಒಂದು 13-12 ದಿನದ ಹಿಂದಿನ ಬ್ಲಾಗ್ ಅಂತಂದು ಹೇಳ್ಬೋದು. ಬೆಳಗ್ಗೆ ಇದ್ದು ಎಲ್ಲರೂ ಚಹಾ, ಬಿಸ್ಕಿಟು, ಬ್ರೆಡ್ ಎಲ್ಲ ತಿನ್ಕೊಂಡು ಆ್ಯಂಡ್ ಪಲಾವ್ ಮಾಡಿದ್ವಿ. ಸೊ ಪಲಾವ್ ನಾಷ್ಟ ಮಾಡಿಕೊಂಡು ಬಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಾಸ್ ಮಂದಿ ಎಲ್ಲ ಅಗಸಿ ಕಡೆ ಹೊಂಟೆ ನೋಡ್ರಿ. ರೆಡಿಯಾಗಿ ಹೋಗ್ಯಾರ ಈಗ ಆಲ್ರೆಡಿ. ಸೊ ನಾನು ಮತ್ತು 2ನೇ ಅಕ್ಕ ಈಗ ಹೋಗಕ್ಕಂತೀವಿ ಹಸ್ಬೆಂಡು. ಸೊ ಊರಾಗ ಇವತ್ತೊಂದು ಕಾರ್ಯಕ್ರಮ ಐತಿ ನೋಡ್ರಿ. ಏನೈತಿ ಅಂತಂದ್ರೆ ಅಬ್ಸರ್ವ್ ಬರ್ತಾ ಇದ್ದಾರೆ. ಅಂದರೆ ಈ ಪಂಚಪೀಠದಲ್ಲಿ ದೊಡ್ಡ ಪೀಠ ಕಾಶಿಪೀಠ, ಆ ಪೀಠದ ಅಬ್ಸರ್ವ್ ಬರ್ತಾ ಇದ್ದಾರೆ. ಅದಕ್ಕೆ ಕಂಡಲ್ಲು ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಸೊ ಏನು ಕಾರ್ಯಕ್ರಮ ಅಂತಂದ್ರೆ ಫ್ರೆಂಡ್ಸು, ನಮ್ಮೂರು ಹನುಮಪ್ಪಗೆ ಬೆಳ್ಳಿ ಪಲ್ಲಕ್ಕಿ ಮಾಡ್ಸ್ಯಾರ. ಸೊ ಅದಾಗ ಕಾರ್ಯಕ್ರಮ ಐತಿ ನೋಡ್ರಿ. ಸೊ ಕಾಶಿಯಿಂದ ಅಜ್ಜರ್ ಬರಾಕಂತಾರ. ಆ್ಯಂಡ್ ಕುಂಭ ಮೆರವಣಿಗೆನೂ ಐತಿ. ಮನೆಗೆ ಒಬ್ಬೊಬ್ರು ಕುಂಭ ಬರಬೇಕು ಆ್ಯಂಡ್ ಮನೆಗೆ ಒಬ್ಬೊಬ್ರು ಆರತಿಯರು ಬರಬೇಕು. ಸೊ ಈ ರೀತಿಯಾಗಿ ನಮ್ಮ ಮನೆಗೂ ಒಬ್ಬರು ಕುಂಭದರು, ಒಬ್ಬರು ಆರತಿಯರು ಹೋಗ್ಯಾರ. ಸೊ ಮದುಮಗಳು ಈಗ ಹೊಸ್ದಾಗಿ ಮದುವೆ ಆಗ್ಯಾಳಲ್ಲ ಅಂತೇಳಿ ಸೊ ಅಕ್ಕಿನ ಕುಂಭ ಹೊರಕ್ಕೆ ಹೇಳೈತಿ. ಆ್ಯಂಡ್ ಆರತಿ ನಮ್ಮ ದೊಡ್ಡ ಮಾಮನ 2ನೇ ಮಗಳು ಹಿಡ್ದಾಳ ನೋಡ್ರಿ. ಸೊ ಸೀರೆ ಎಲ್ಲ ಉಟ್ಕೊಂಡು ಈಗ ಇಲ್ಲಿ ಹಳ್ಳದ ದಂಡಿಗೆ ಬಂದಾರ ನೋಡ್ರಿ. ಹಳ್ಳಕ್ಕೆ ಕುಂಭದರು ಎಲ್ಲರೂ ಇಲ್ಲಿ ಬರಾಕಂತಾರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತಲೂ ಎಲ್ಲ ತೊಗರಿ ಎಲ್ಲ ಬೆಳೆದಾರ. ಸೊ ಫುಲ್ ಎಲ್ಲ ಗ್ರೀನರಿ ಐತಿ. ಈ ಹಳ್ಳದರಿ ನೋಡಿದ್ರೆ ನನಗಂಕರ ನನ್ನ ಚೈಲ್ಡ್ಹುಡ್ ಮೆಮೊರಿ ಆಗಕ್ಕಂತಿತ್ತು ನೋಡ್ರಿ. ಯಾಕಂತಂದ್ರೆ ಇದ ಹಳ್ಳದರಾಗನ ನಾವು ದಿನ ಒಗ್ಯಾಕೆ ಹೋಗಿದ್ವಿ. ಸೊ ಒಮ್ಮೆ ಮಂಕರ ಒಬ್ಬಕ್ಕಿನ ಹೋಗಿನಿ, ಇನ್ನು ಒಮ್ಮೊಮ್ಮೆ ಮನೆ ಆಜು ಬಾಜುದಾರು. ಸೊ ಅವಾಗೆಲ್ಲ ನಮ್ಮ ಏಜ್ನೇ ಇರ್ತಲ್ಲ, ನಮ್ಕಿನ ಸಣ್ಣರು. ಸೊ ಅವ್ರ ಜೋಡಿ ಇಲ್ಲ ಒಮ್ಮೊಮ್ಮೆ ಅಕ್ಕನ ಜೋಡಿ. ಸೊ ಈ ರೀತಿ ಹಳ್ಳಕ್ಕೆ ಬಟ್ಟೆ ತೊಳೆಯಕ್ಕೆ ಹೋಗಿದ್ವಿ ಮೊದಲೆಲ್ಲ. ಸೊ ಇವಾಗೆಲ್ಲ ಮನೆ ಮುಂದನ ತೊಳಿತೀವಿ ಬಿಡ್ರಿ. ಅವಾಗ ನಾನು ಸಣ್ಣಕ್ಕಿದ್ದಾಗ ನೀರಿನ ಪ್ರಾಬ್ಲಮ್ ಊರಾಗ ಭಾಳ ಅಂದ್ರೆ ಭಾಳ ಇತ್ತು. ಎಷ್ಟು ಪ್ರಾಬ್ಲಮ್ ಅಂತಂದ್ರೆ ಫ್ರೆಂಡ್ಸ್, ಕುಡಿಯೋಕೆ ನೀರು ಸತ್ಯಕ್ಕೆ ಅಷ್ಟು ಈಸಿಯಾಗಿ ಸಿಗ್ತಿರ್ಲಿಲ್ಲ. ಒಂದು ಬಾವಿ ಐತಿ, ಆ ಬಾವಿಗೇನೋ ಹೆಸರು ಅಂತಾರ, ಏನೋ ಮಡ್ಡಪ್ಪನ ಏನೋ ಅಂತಾರ ಫ್ರೆಂಡ್ಸ್, ಅಷ್ಟು ಸರಿಯಾಗಿ ನೆನಪಿಲ್ಲ, ಭಾಳ ವರ್ಷ ಆಗೈತಲ್ಲ. ಭಾಳ ದೂರ ಐತದು. ಅಷ್ಟು ದೂರ ಹೋಗಿ ಕುಡಿಯೋಕೆ ನೀರು ತರಬೇಕಿತ್ತು. ಇನ್ನೊಂದು ಕೆಂಪಾಳ ಅಂತಂದು. ಸೊ ಅಲ್ಲಿ ವರ್ತಿ ಅಂತೇಳಿ ಹಿಂಗೆ ಹಳದಾಗ ಹಿಂಗೆ ಕೈಲಿ ಹಿಂಗೆ ವರ್ತಿ ತೆಗೆದು ಸೊ ನೀರು ತರಬೇಕಿತ್ತು. ನಮ್ಮ ಹಳ್ಳಿ ಕಡೆ ಮಂದಿಗೆ ಗೊತ್ತಿರ್ತೈತಿ ವರ್ತಿ ನೀರು ಅಂದ್ರೆ ಏನು ಅಂತೇಳಿ. ಸೊ ಎಷ್ಟೋ ಜನಕ್ಕೆ ಗೊತ್ತಿರಂಗಿಲ್ಲ ಅದು. ನಾನು ಅವಾಗನ ಸಣ್ಣಕ್ಕಿದ್ದಾಗ ನೋಡಿದ್ದು ನೋಡ್ರಿ. ಮತ್ತು ಇವಾಗೇನು ನೋಡಿಲ್ಲ. ಇವಾಗೇನು ಅಷ್ಟು ನೀರಿನ ಪ್ರಾಬ್ಲಮ್ ಇಲ್ಲಲ್ಲ. ಹಳದಾಗ ಹಿಂಗೆ ಸ್ವಲ್ಪ ನೀರೆಲ್ಲಿ ಚೆನ್ನಾಗಿ ಬರ್ತೈತೆ, ಕೈಯಿಂದ ಹಿಂಗೆ ಮಣ್ಣೆಲ್ಲ ತೆಗಿಬೇಕು. ರೌಂಡಾಗ ನೀರು ತೆಗೆದು ಫುಲ್ಲು ನೀರು ತಿಳಿಯಾಗೋ ಮಟ್ಟ ಕುಂದಿರ್ಬೇಕು. ಒಂದು ಬಟ್ಲಲ್ಲೇ ನೀರು ತೊಗೊಂಡು ಬಿಂದಿಗೆ ಹಾಕ್ಕೋಬೇಕು. ಬಿಂದಿಗೆ ತುಂಬಿಸ್ಕೊಂಡು
ಒಂದು 2 ಕೊಡ 4 ಕೊಡ ತೊಗೊಂಬರ್ಬೇಕು, ಅವನ್ನ ಕುಡಿಯೋಕೆ ಇಟ್ಕೊತಿದ್ವಿ ನೋಡ್ರಿ. ಸೊ ಕುಡಿಯೋಕೆ ಕಷ್ಟ ಮತ್ತು ಸೊ ಕೆಂಪಾಳು ನೀರೂ ತೊಗೊಂಬಂದು ನಾನು ಅಂದ್ರೆ ರಜಕ್ಕದು ಊರಿಗೆ ಬರ್ತಿದ್ನಲ್ಲ, ಸೊ ಅವಾಗ ನೀರದೆಲ್ಲ ತೊಗೊಂಬಂದಿನಿ. ಹಾಗಾಗಿ ಈ ಹಳ್ಳದ ದಾರಿ ನೋಡಿ ಅದೆಲ್ಲ ನೆನಪಾಯ್ತು ನೋಡ್ರಿ. ಅವಾಗೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತಲ್ಲ, ಬಟ್ಟೆ ತೊಳ್ಯಾಕೆ ಎಷ್ಟು ದೂರ ಹೋಗ್ಬೇಕಾಗಿತ್ತು, ನೀರು ತೊಗೊಂಬರಕ್ಕೆ ಎಷ್ಟು ದೂರ ಬರಬೇಕಾಗಿತ್ತು ಅಂತೇಳಿ. ಆ್ಯಂಡ್ ಇನ್ನೊಂದು ಒಂದು ಸ್ವಲ್ಪ ವರ್ಷ ಆದ ನಂತರ ಮೇನ್ ರೋಡಿಗೆ ಟ್ಯಾಂಕರ್ ನೀರು ಬಿಟ್ರು ನೋಡ್ರಿ. ಸೊ ಅಲ್ಲಿಂದ ಮನೆಗೆ ನೀರು ಸಾಕು ಮಾಡ್ತಿದ್ದೆ. ಸೊ ಅದೊಂದು ಸ್ವಲ್ಪ ನೆನಪೈತಿ. ಇವಾಗ ಮನೆ ಮುಂದೆ ಅಲ್ಲೇ ನಾಳೆ ನೀರು ಬರೋಕ್ಕಂದ್ರೆ ಈಗ ತೊಗೊಂಬರೋಕ್ಕಾಗಲ್ಲ ನೋಡ್ರಿ. ಸೊ ಮೊದಲನಷ್ಟು ಈಗ ಆಗಲ್ಲ. ಒಟ್ಟು ಮನೆಯವ್ರು ಏನು ಕೆಲಸ ಹೇಳ್ತಿದ್ರು, ಸೊ ನನಗೆ ನೀಗದಷ್ಟೆಲ್ಲ ಮಾಡ್ತಿದ್ದೆ ನೋಡ್ರಿ. ದನ ಕಾಯಕ್ಕೆ ಹೋಗಂದ್ರೆ ದನ ಕಾಯಕ್ಕೂ ಹೋಗಿದ್ದೆ, ಎಮ್ಮೆ ಕಾಯಕ್ಕೆ ಹೋಗಂದ್ರೆ ಎಮ್ಮೆ ಕಾಯಕ್ಕೂ ಹೋಗಿದ್ದೆ, ಆಕಳ ಮೇಯ್ಸ್ಕೊಂಬ, ಆಡು ಮೇಯ್ಸ್ಕೊಂಬ ಅಂತಂದ್ರೆ ಅದನ್ನೂ ಮಾಡ್ತಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಮಾಡೀನಿ ನೋಡಿದ್ರೆ. ಅಷ್ಟು ಸಣ್ಣಕ್ಕಿದ್ದಾಗ ನಾ ಎಲ್ಲ ಮಾಡೀನಿ. 5th 6th ಹಿಂಗೆ 7th. ಸೊ ಅವಾಗ ನಾ ಎಲ್ಲ ಮಾಡೀನಿ ಅಂತಂದು ಹೇಳ್ಬೋದು. ನೋಡೋಕೆ ಈ ಪಾರ್ವತಿ ಹೆಂಗೆ ಕಾಣಿಸ್ತಾಳ ಅಂತಂದ್ರೆ ಈಕಿಗೇನು ಮಾಡೋಕೆ ಬರೋಂಗಿಲ್ಲ ಅನ್ನೋರ್ಗತೆ ಕಾಣಿಸ್ತಾಳ. ಸೊ ನೀಗದಷ್ಟು ಅಂಕರ ಮಾಡ್ತಿರ್ತೀನಿ. ಸೊ ಇದೆಲ್ಲ ಹಂಗೆ ಈ ಹಳ್ಳದ ದಂಡಿ ಸೈಡೆಲ್ಲ ಬಂದೆಲ್ಲ. ಸೊ ಇದನ್ನೆಲ್ಲ ನೋಡಿ ನನ್ನ ಚೈಲ್ಡ್ಹುಡ್ ಮೆಮೊರಿಗೆ ಹೋಗಿಬಿಟ್ಟೆ ನೋಡ್ರಿ. ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮೂರಾಗಿರೋ ಹುಚ್ಚಯ್ಯನ ಗುಡಿ ನೋಡ್ರಿ. ಹಳ್ಳದ ದಂಡಿಗೆ ಐತಿದು. ಸೊ ಇಲ್ಲಿ ಈಗೆಲ್ಲ ಕುಂಬಾರೆಲ್ಲರೂ ಬಂದಿದ್ರು, ಕಳಿಸ್ತಾರೆ ಕುಂಬಾರ. ಅವರು ಫುಲ್ ಮುಂದೆ ಹೋಗ್ಬೇಕು ಅಂದ್ರೆ ಬೈಕಿ ಮೇಲೆ ಹೋಗಿ ಬರ್ತೈತಿ. ಯಾಕೆ ನೀರು ಬೇಕು ಯಾಕೆ ಏನಾಗದ? ಸುಸ್ತಾಗದ. ನೀರು ಕುಡಿ, ಮತ್ತೆ ನೀರು ಕುಡಿಬೇಕು. ಹೊಟ್ಟೆ ನೋವು ಹೋದಾಗ ಕುಡಿ. ಬೈಕ್ ಮ್ಯಾಗ ಹೋಗಿ ಬರಲ್ಲ, ಫುಲ್ ಊರು ಮುಟ್ಬೇಕು ಅವರು. ನಾವು ಬೈಕಿನಾಗ ಹೋಗ್ಬೇಕಂದ್ರೆ ಇದ್ರ ಮ್ಯಾಗ ಇದು ಹೆಂಗೆ ಕುಂತೈತಿ ನೋಡಲ್ಲಿ. ಏನ ಅಂತಾರಲ್ಲ, ಇಬ್ಬನಿ. ಟೈಮ್ ಎಷ್ಟಾಗೈತಿ? ಇನ್ನಾದ್ರೂ ಇಬ್ಬನಿ ಐತಿ. ಹಿಂಗ ಅಲ್ಲೇವಾ? ಯಾಕೆ ಅದು ಸುಂಕ್ ಹತ್ತತ್ತ ಕೈಗೆ. ಸುಂಕ್ ಅಲ್ಲ, ಹುಳಿ ಇರ್ತದ. ಹುಳಿ ಇದ್ರ ಕಾಯಿ ಬಿಡ್ತದ. ಹೌದನ್ನ? ಹುಳಿ ಇಲ್ಲ ಅಂದ್ರೆ ಕಾಯಿನ ಇರುದಿಲ್ಲ. ಹುಳಿ ತೊಳ್ಕೊಂಡ್ ಹೋತಂದ್ರೆ ಕಾಯಿ ಬಿಡೋಲ್ಲ, ಹೂ ಬಿಡೋಲ್ಲ. ಹೌದನ್ನ? ಈ ಗಿಡಕ್ಕ ಹುಳಿ ಇರಬೇಕು. ಹುಳಿ ನ್ಯಾಚುರಲ್ ಹುಳಿ ಇದು. ನೈಸರ್ಗಿಕವಾಗಿ ಹುಳಿ ಬರ್ತತಿ ಗಿಡದ ಮ್ಯಾಗ. ಆ ಹುಳಿ ಇದ್ರ ಬನ್ನಿ ಬಿದ್ರ ಅಷ್ಟನ ಅದಲ್ಲೇ ಇಬ್ಬನಿ ಹುಳಿ. ಒಟ್ಟ ಈ ಗಿಡದ ಮ್ಯಾಗ ಹುಳಿ ಬರ್ತದ ನೈಸರ್ಗಿಕವಾಗಿ, ನ್ಯಾಚುರಲ್. ಆ ಹುಳಿ ಇದ್ರ ನೋಡ್ರಿ, ಹೂವ ಕಾಯಿ ಬಿಡ್ತತಿ. ನೋಡ್ರಿ ಕಡ್ಲಿಕಾಯಿ ಇವ. ನಾವೇನು ಕಡ್ಲಿ ಹೋಳಿಗೆ ಅದನ್ನೆಲ್ಲ ಏನು ಮಾಡ್ತಲ್ಲ, ಆ ಕಡ್ಲಿ ಬೆಳಿ ಗಿಡ ನೋಡ್ರಿ. ಇದು ಕೆಳಗೆ ಎಲ್ಲಿ ಕೆಳಗನ ಬಂದಿರ್ತಾವಾಗ. ನಡ್ಕೊಂತ ಬಂದಿದ್ರೆ ಅಲ್ಲಿ ಬಂದ್ಬಿಡ್ತಿದ್ರು ಅವ್ರು. ಹೌದು. ಕುಂಬಾರ ಕಳಿಸ್ದಾರ ಮುಂದೆ ಹೋದ್ರು. ನಮ್ಮ ತನ ಹೊಟ್ಟಿನೂ ಆಗಕ್ಕಂತೈತಿ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತ್ಲು. ಆದ್ರೂ ಆಕೆ ಕಡಿಮೆನ ಅನ್ನಿಸ್ಲಿಲ್ಲ ಪಾಪ. ಸೊ ನಡೆಯೋಕ್ಕೂ ಆಗವಲ್ದು ಅಂತ ಅಂದ್ಲು. ಮತ್ತು ಹಸ್ಬೆಂಡು ಎತ್ಕೊಂಡು ಹೋದ್ರು ಒಂದು ಸ್ವಲ್ಪ ದೂರ. ಅಲ್ಲೇ ಮಣಿನೂ ಇತ್ತು, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತ್ಲು. ಆ್ಯಂಡ್ ಕುಂತ್ರೂ ಸಮಾಧಾನ ಆಗವಲ್ದು ಆಕೆಗೆ ಪಾಪ. ನಿಂತರೂ ಸಮಾಧಾನ ಆಗವಲ್ದು, ಮಲ್ಕೊಂಡ್ರೂ ಸಮಾಧಾನ ಆಗವಲ್ದಾಗಿತ್ತು. ಫುಲ್ ಒದ್ದಾಡಕ್ಕಂತಿದ್ಲು, ಆಗವಲ್ದು. ಚಿಕ್ಕಮ್ಮ ತಾಳಕ್ಕಂತ್ಬಿಟ್ಟಿಲ್ಲ ಪಾಪ ಎಷ್ಟೊತ್ತರ್ಗು. ಬಡ ಬೈಕಿನ ಮೇಲೆ ಕರ್ಕೊಂಡು ಹೋಗ್ಬೇಕು ಮನೆಗೆ ಅಂತ ಅಂದ್ರೆ ರೋಡೆಲ್ಲ ಫುಲ್ಲು ದಾರಿನ ಇರವಲ್ದಾಗೈತಿ. ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು. ಕಳಿಸ್ದಾರು, ಡೋಳ್ನರು ಮತ್ತು ಕುಂಬದಾರು ಅದೆಲ್ಲ ಎಷ್ಟೋ ತನ ಹತ್ಲು. ಆಮೇಲೆ ವಾಮಿಟು ಎಲ್ಲ ಮಾಡ್ಕೊಂಡ್ಲು. ಅವಾಗ ಒಂದು ಸ್ವಲ್ಪ ಸಮಾಧಾನ ಆದ್ಲು ನೋಡ್ರಿ. ಆ ಬಿಸಿಲಿಗೆ ಅದು ಅಪೂರ್ವನ ಆಕಿನೂ ಸುಸ್ತಾಗೋದೈತೆ ಅಂತ ಹೇಳಿ ಒಂದು ಕಡೆ ಗಪ್ನ ಕುಂತಿದ್ದು ಬಿಡ್ರಿ. ಸೊ ಆಕಿನ ಅವ್ರ ಅಕ್ಕನ ಭಾಳ ತ್ರಾಸ ಮಾಡ್ಕೊಂಡ್ಲು. ನಮ್ಮ ದೊಡ್ಡಮ್ಮನ 2 ಮಕ್ಕಳು ಒಟ್ಟು ಸುಸ್ತಾಗಿದ್ರು. ಸ್ವಲ್ಪ ಬಿಸಿಲನ್ನ ಜಾಸ್ತಿ ಇತ್ತು. ಮೇ ಬಿ ಆ ಬಿಸಿಲಿಗೆನ ಆಗಿರಬೇಕು. ಕೆಲವ್ರಿಗೆ ಆಗಂಗಿಲ್ಲ ನೋಡ್ರಿ ಬಿಸಿಲು ತಡೆಯೋಕೆ. ಹಾಗಾಗಿ ಸುಸ್ತು ಅನ್ನಿಸ್ತೈತಿ. ಇಬ್ಬರನ್ನ ಒಟ್ಟು ಮನೆಗೆ ಕರ್ಕೊಂಡೋಗಿ ಬಿಟ್ವಿ. ನೋಡಿದ್ರೆ ಅಪೂರ್ವನ ಕಳ್ಸ ಅಕ್ಕ ಹಿಡ್ದಾಳ. ಮತ್ತು ಕುಂಭಾಂಕರ್ ಆಕಿನೂ ಸುಚಿತ್ರ ನನಗೂ ಆಗವಲ್ದು ಅಂತಂದು ದೊಡ್ಡಕ್ಕ ಹೊತ್ಕೊಂಡಾಳ ಕುಂಭ. ಸೊ ಅವರಿಬ್ಬರನ್ನು ಮನೆಗೆ ಬಿಟ್ಟು ಬಂದು ಸೊ ನಾನೀಗ ಬಂದೆ ನೋಡ್ರಿ. ನಾನು ಬಂದು ಅಕ್ಕ ನೀನು ಹಿಡ್ಕೊ ಕಳಸ ಅನ್ನಕಂತಿದ್ಲು. ಸೊ ನಾನೊಂದು ಸ್ವಲ್ಪ ಅವ್ರೊಂದು ಸ್ವಲ್ಪ ಒಟ್ಟು ಎಲ್ಲರೂ ಸ್ವಲ್ಪ ಹಿಡ್ಕೊಂಡ್ವಿ. ಕುಂಭ ಹೊರೋರು ಕುಂಭ ಹೊರಲಿಲ್ಲ, ಆರತಿ ಹಿಡಿಯೋರು ಆರತಿ ಹಿಡಲಿಲ್ಲ, ಬೇರೆದವರ ಎಲ್ಲ ಹಿಡಿದ್ವಿ. ಅದು ಆ್ಯಕ್ಚುಲಿ ಆಗಂಗಿಲ್ಲ, ಎಲ್ಲರೂ ಮಾಡೇನಂದ್ರೆ ಆಗುವಂಥದ್ದಲ್ಲ. ಸೊ ರೂಢಿ ಇರೋರ್ಗೇನೂ ಅನ್ಸಂಗಿಲ್ಲ. ಸೊ ಎಂದಾರು ಒಮ್ಮೆ ಹಿಂಗೆ ಕುಂಭ ಹೊರೋದು ಅದು ಆಗತ್ತಲ್ಲ. ಸೊ ಕಷ್ಟ ಅನ್ನಿಸ್ತೈತಿ. ಬಳತ್ತವರೆಗೂ ಕುಂಭ ಹೊರೋದು, ಬಳತ್ತನ ಆರತಿ ಹಿಡಿಯೋದು.
ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಕುಂಭ ಯಾರು ಹೊತ್ತಾರ ಅಂತಂದು ನಮ್ಮ ದೊಡ್ಡಕ್ಕ ಹೊತ್ತಾಳ ನೋಡ್ರಿ. ಊರಾಗಿದ್ದ ಹಳ್ಳದ ದಂಡಿಗೆ ಹೋಗಿ ಹಳ್ಳಿ ಊರಿನ ಮಠ ಅಂತ ಅನ್ಕೊಂತೀನಿ. ಸೊ ಅಲ್ಲಿವರೆಗೂ ಸುಚಿತ್ರ ಹೊತ್ತಿರ್ಬೋದು. ಸೊ ಮತ್ತೀಗ ದೊಡ್ಡಕ್ಕ ಹೊತ್ತಾಳ. ಕಂಟಿನ್ಯೂ ಒಬ್ಬರ ಹೊರೋದು ಅಂತಂದ್ರೆ ಆಗಂಗಿಲ್ಲ, ಅವ್ರೊಂದು ಸ್ವಲ್ಪ ಇವ್ರೊಂದು ಸ್ವಲ್ಪ. ಸೊ ಈ ರೀತಿಯಾಗಿ ಹೊತ್ತಾರ. ಒಟ್ಟು ಕುಂಭ 4 ಮಂದಿ ಹೊತ್ತೀವಿ ನೋಡ್ರಿ. ನಾನು ಹೊತ್ತೀನಿ ಕುಂಭ, ಲಾಸ್ಟಿಗೆ ಹೊತ್ತೆ ನೋಡ್ರಿ. ಅಂದ್ರೆ ದೊಡ್ಡಕ್ಕ ಮನೆಗೆ ಹೋಗಿ ಬರ್ತೀನಿ ಅಂತಂದು ಹೋಗಿದ್ಲು. ಸೊ ಅವಾಗ ಅಕ್ಕ ಹೊತ್ಲು 3 ಮಂದಿ ಹೊರಬಾರ್ದು ಅಂತೇಳಿ ಮತ್ತು ನಾನೊಂದು ಸ್ವಲ್ಪ ಹೊತ್ಕೊಂಡೆ. ಹಾಂ ಎಸ್ ರೈಟ್. ಕೊಡಿ ಅಕ್ಕ ಕೊಡೋ. ನಿಂಬೆನ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಸಾರ್ವಜನಿಕರು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಗಳು
ಈ ವೇದಿಕೆಯ ಮೇಲೆ ತಮ್ಮ ಸಾಹಿತ್ಯವನ್ನು ಬೆಳೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ವಿದ್ಯಾನಂದ ಮಹಾಸ್ವಾಮಿಗಳು ಶ್ರದ್ಧಾನಂದ ತೆಗಿ ಪೂಜೆಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಬೆಳೆಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀ 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 ಅಭಿನವ ಬಸವರಾಜೇಂದ್ರ ಮಹಾಸ್ವಾಮಿಗಳು ಶಿವಾನಂದ ಮಹೋತ್ಸವ ಪೂಜೆಗಳು ಕೂಡ ನಮಃ. ಹರ ಓಂ ಪಂಚಾನನಮಪೋದ್ಭೂತಾನ್ ಪಂಚಾಕ್ಷರಮನೋಪಮಾನ್ ಪಂಚಗೋತ್ರಪದ ವಂದೇ ಪಂಚಾಚಾರ್ಯಾನ್ ಜಗದ್ಗುರೋನ್ ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾವಿಬೋಧಕಂ ಶ್ರೀವಾಸನೆ ಶೇಷಾದ್ರಿ ಗಿರಿವಾಸ ಶ್ರೀರಮಣನೆ ಶ್ರೀಚಕ್ರ ಶ್ರೀಶಂಕಭೂಷಿತನೆ ಆತ್ಮಾಯ ದೇಹಾಯ ಆರಾಧನೆ ನಮ್ಮ ವಿಶಿಷ್ಟ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಸೇವಾ ಕಾರ್ಯಕ್ರಮ ಮುಖಾಂತರ ರಾಜ್ಯ ಹಾಗೂ ದೇಶಾದ್ಯಂತ ತಂದೆಯಾಗಿರ್ತಕ್ಕಂಥ ವಿಶಿಷ್ಟ ಜಾಪ ಮುಗಿಸಿರ್ತಕ್ಕಂಥ ಪೂಜ್ಯರು ಅಂತ ಒಬ್ಬ ಪೂಜ್ಯರು ಇವತ್ತು ನಮ್ಮ ತೆಗ್ಗಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಬಹಳಷ್ಟು ಅಪರೂಪದ ಕಾರ್ಯಕ್ರಮ, ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ದಯವಿಟ್ಟು ಇದ್ರೆ ತಾವು ದಯವಿಟ್ಟು ವೇದಿಕೆಯಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಪಾರ್ವತಿ ಪದೇ ಶಿವ ಹರ ಹರ ಹೇಳಿದಾಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪಗಲಿಗೆ ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡದ ಮುಂದೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞನು. ಹಾಗೆ ಪರಮಾತ್ಮನ ಮಟ್ಟ ಶ್ರೀಮಂತಿಗೆ ಏನಾದ್ರು ಕೊಟ್ಟಾನ ಅಂತಂದ್ರ ಇಂತಹ ಧರ್ಮ ಕಾರ್ಯದೊಳಗೆ ನಮ್ದು ಮತ್ತು ಶಿವ ಸರಳಿ ಅಂತ ತಿಳ್ಕೊಂಡು ಕೊಡುವಂತಹ ಕೆಲಸ ಮಾಡ್ಬೇಕು. ನೀವು ಪತ್ರಿಕೆ ನೋಡಿದ್ರೆ ಗೊತ್ತಾಗ್ತದೆ. ಒಬ್ಬರು 1 ಲಕ್ಷ ಕೊಟ್ಟಾರು, 2 ಲಕ್ಷ ಕೊಟ್ಟಾರು, 3 ಲಕ್ಷ ಕೊಟ್ಟಾರು, 30,000 ಕೊಟ್ಟಾರು, 1,000 ಕೊಟ್ಟಾರ. ಯಾಕೆ ಕೊಡ್ತಾರ ಅಂತಂದ್ರ ನಾವು ಕೊಡುವಂತ ಹಣದಿಂದ ಒಂದು ಒಳ್ಳೆಯ ಕೆಲಸ ಆಗ್ತದ, ಧರ್ಮ ಕೆಲಸ ಆಗ್ತದ, ಸಮಾಜದ ಕೆಲಸ ಆಗ್ತದ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ನೀವು ದಾನವನ್ನು ಮಾಡಿದೀನಿ ಅನ್ನುವಂತಹದ್ದು. ಅದಕ್ಕೆ ಹೇಳ್ತಾರೆ ಒಬ್ಬ ಸುಭಾಷಿತಗಾರ, ದಾನಂ ಭೋಗೋ, ದಾನವನ್ನ ಮಾಡೋದ್ರಿಂದ ನಮ್ಗೆ ಏನು ಉಪಯೋಗ ಅಂತ ತಿಳ್ಕೊಂಡು ದಾನ ಮಾಡಿಲ್ಲ ಅಂದ್ರೆ ನಮ್ಗೆ ಏನು ಅಪಮಾನ ಆಗ್ತದೆ ಅನ್ನುವಂತಹದ್ದು. ನಿಮ್ಮ ಕಡೆ ಪರಮಾತ್ಮ ಕೊಟ್ಟಾನ ಅಂತಂದ್ರೆ ಒಂದು ಸ್ವಲ್ಪ ದಾನ ಮಾಡಿಬಿಡ್ಬೇಕು. ನಿಮ್ ಜೊತೆಯಲ್ಲಿ ಯಾವಾಗ ಇಟ್ಕೊಂಡು ಜಿಪುಂತನ ಮಾಡ್ಕೊಂಡು ಇಟ್ಕೊಂತ ಹೋದ್ವಿ ಅಂತಂದ್ರ ಆ ಧನ ಉಪಯೋಗ ಬರೋದಿಲ್ಲ ಅಂತ. ಕೊಡಬೇಕಂತ ನೀನಾದ್ರೂ ತಿನ್ಬೇಕಂತ, ತಿನ್ಲಿಲ್ಲ ಆದ್ರೆ ಮತ್ತೆ ಯಾರಾದ್ರೂ ತೆಗೆದುಕೊಂಡು ಹೋಗ್ತಾರಂತ ಹಣವನ್ನ. ಹಾಗ ನಾವು ಅರ್ಥ ಮಾಡಿಕೊಂಡು ತೆಗ್ಗಿಯ ಗ್ರಾಮದವರು ಪ್ರತಿಯೊಬ್ಬರು ಕೂಡ ಈ ದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಆ ದಾನದ ಫಲ ನಿಮಗೆ ಸಿಕ್ಕೇ ಸಿಗ್ತದೆ ಅನ್ನುವಂತಹ ಮಾತನ್ನ ತಿಳಿಯಪಡಿಸಿ ಈ ಮಾರುತೇಶ್ವರರ ಪಲ್ಲಕ್ಕಿಗೆ ಮೂರ್ತಿಗೆ ಅನೇಕ ಜನ ದಾನವನ್ನು ಮಾಡಿದಿರಿ. ನಿಮ್ಮ ದಾನದ ಅರ್ಥಪೂರ್ಣವಾದಂತಹ ದಾನ ಆಗಿದೆ ಅನ್ನುವಂತಹ ಮಾತನ್ನು ತಿಳಿಯಪಡಿಸಿ ಜಗದ್ಗುರು ಮಹಾಸನ್ನಿಧಿ ಅವರನ್ನು ಕರೆಸಿ ಆ ಎಲ್ಲ ದಾನಿಗಳಿಗೆ ಸನ್ಮಾನ ಮಾಡುವುದೇ ಒಂದು ವಿಶೇಷ ಕಾರ್ಯಕ್ರಮ. ಯಾರು ಅನ್ಯತಾ ಭಾವಿಸಬೇಡ್ರಿ. ಜಗದ್ಗುರು ಮಹಾಸನ್ನಿಧಿ ಅವರ ಆಶೀರ್ವಚನ ಕೇಳುವುದು. ಯಾರು ನಮ್ಮ ಕಾರ್ಯಕ್ರಮಕ್ಕೆ ತನು ಮನದಿಂದ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಸನ್ಮಾನ ಮಾಡುವಂತಹ ಕೆಲಸ ಇಲ್ಲಿ ಆಗ್ತದೆ ಅನ್ನುವಂತಹ ಮಾತನ್ನು ತಿಳಿಯಪಡಿಸಿ ಈ ಕಾರ್ಯಕ್ರಮಕ್ಕೋಸ್ಕರ ಅನೇಕ ಜನ ಅನೇಕ ತರಹದ ಸೇವೆಯನ್ನು ಮಾಡಿದ್ದೀರಿ. ನಿಮ್ಮ ಸೇವೆಗೆ ಮಾರುತೇಶ್ವರ ಜಗದಾದಿ ಜಗದ್ಗುರು ಪಂಚಾಚಾರ್ಯರು, ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರು ಯಾವಾಗಲೂ ಕೂಡ ನಿಮ್ಮ ಶಿರದ ಮೇಲೆ ಆಶೀರ್ವಾದ ಮಾಡಲಿ ಅನ್ನುವಂತಹ ಮಾತನ್ನ ತಿಳಿಯಪಡಿಸಿ ಹೆಚ್ಚು ಏನನ್ನು ಹೇಳಲಾರದೆ ಈ ಕಾರ್ಯಕ್ರಮಕ್ಕೋಸ್ಕರ ಶ್ರಮಿಸಿದಂತ ಅನ್ನ ದಾಸೋಹಕ್ಕೂ ಸೇವೆ ಸಲ್ಲಿಸಿದವರು, ಬೆಳ್ಳಿಯನ್ನು ಕೊಟ್ಟಂತವರು, ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಕೊಟ್ಟಂತವರು, ನಿಮ್ಮೆಲ್ಲರಿಗೂ ಪರಮಾತ್ಮ ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತ ಹಿರಿಯರಿಗೆ ಆ ಪರಮಾತ್ಮ ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾ ಹೀಗೆ ತೆಗ್ಗಿ ಗ್ರಾಮದೊಳಗ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿ ಅನ್ನುವಂತಹ ಮಾತನ್ನು ತಿಳಿಯಪಡಿಸಿ ನಾನು ಮೊನ್ನೆ ಆಗಲೇ ಹಿರಿಯರು ಹೇಳ್ತಿದ್ದೆ, ನಿಮ್ಗೆ ಯಾವ ಊರನ್ನ ಕಾರ್ಯಕ್ರಮ ಬಂದ್ರು ಕೂಡ ನಾನು ಬರ್ತೀನಿ, ನಿಮ್ ಜೊತೆ ನಿಂದಿರ್ತೀನಿ, ನನ್ನ ಕಾರ್ಯಕ್ರಮ ಬಂದಾಗ ನಮ್ಮ ಜೊತೆ ನಿಂದಿರ್ಬೇಕು ಅನ್ನುವಂತಹ ಮಾತನ್ನು ಹೇಳಿದಾಗ 10 ದಿವಸ ಅಲ್ರಿ, 1 ತಿಂಗಳು ಕರೀರಿ, ನಾವು ನಿಮ್ಮ ಮೊದಲ ಕಾರ್ಯಕ್ರಮಕ್ಕೆ ಬಂದು ನಿಂದಿರ್ತೀವಿ ಅನ್ನುವಂತಹ ಮಾತನ್ನು ನೀವು ಹಿರಿಯರು ಹೇಳಿದ್ದಾರೆ ಅನ್ನುವಂತಹದ್ದು. ನೀವು ಕೊಡುವಂತಹ ಅದುಗಳು ನಮ್ಗೆ ಉಳಿಯೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಯಾವಾಗಲೂ ಇರಲಿ ಅಂತ ತಿಳಿಸಿ ನೀವು ಕರೆದಾಗ ನಾನು ಯಾವಾಗಲೂ ಬಂದು ಟೊಂಕ ಕಟ್ಟಿ ನಿಲ್ತೇನೆ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಲ್ಬೇಕು ಅನ್ನುವಂತಹ ಆಗ್ರಹವನ್ನ ತೆಗ್ಗಿ ಗ್ರಾಮದ ಸರ್ವ ಭಕ್ತಾದಿಗಳಿಗೆ ಹೇಳಿಕೆ ಬಯಸ್ತೇನೆ ಅನ್ನುವಂತಹ ಮಾತನ್ನು ತಿಳಿಯಪಡಿಸಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿ 2 ತೊಗಲುಗಳನ್ನು ಹೇಳಿಕೆ ಅವಕಾಶ ಮಾಡಿಕೊಟ್ಟಂತ ಗ್ರಾಮದ ಹಿರಿಯರಿಗೆ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ವೇದಿಕೆ ಮೂಲಕ ಬಂದು ಶ್ರೀಗಂಧ ಹನುಮಪ್ಪ ಭೀಮಪ್ಪ ಭಗವತಿ ಯಲ್ಲಪ್ಪ ಭೀಮಪ್ಪ ಗಂಗರು ಈ ಇಬ್ಬರು ಭಕ್ತಾದಿಗಳು ದಯವಿಟ್ಟು ವೇದಿಕೆ ಮೇಲೆ ಬಂದು ಶ್ರೀಗಂಧ ಸನ್ಮಾನವನ್ನ ಸ್ವೀಕಾರ ಮಾಡಬೇಕು. ದಯವಿಟ್ಟು ಎಲ್ಲ ಭಕ್ತಾದಿಗಳ ಹೆಸರನ್ನ ಕೂಗಿದ ತಕ್ಷಣ ವೇದಿಕೆ ಹತ್ತಿರ ಬಂದು ಭಕ್ತಿಪೂರ್ವಕವಾಗಿರ್ತಕ್ಕಂಥ
ಸನ್ಮಾನವನ್ನ ಸ್ವೀಕರಿಸಬೇಕು. ನೆಕ್ಸ್ಟ್ ಮುಂದಿನದಾಗಿ ಶ್ರೀ ಸುರೇಶ ಮುದ್ಕವಿ 46,250 ರೂಪಾಯಿಯನ್ನ ದೇಣಿಗೆ ನೀಡಿರುತ್ತಾರೆ. ಅದೇ ರೀತಿಯಾಗಿ ರಾಮಸ್ವಾಮಿ ಪೂಜಾ 33,500 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಸುರೇಶ್ ಮುದ್ಕವಿ ಅವರು ಭಕ್ತಾದಿಗಳು ತಮ್ಮ ಹೆಸರನ್ನ ಸಾದರ ಪಡಿಸಿದ ತಕ್ಷಣ ದಯವಿಟ್ಟು ವೇದಿಕೆ ಮೇಲೆ ಬಂದು ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನ ಸ್ವೀಕರಿಸಬೇಕು. ಮುಂದಿನದಾಗಿ ರಾಮಸ್ವಾಮಿ ಪೂಜಾ ಈ ಭಕ್ತಾದಿಗಳು ದಯವಿಟ್ಟು ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಇದೇನಿದೆ ಚಿಂಟು ಪಿಂಟು ಶ್ರೀ ರಾಮಸ್ವಾಮಿ ಪೂಜಾ 33,500 ರೂಪಾಯಿಗಳು ಹಾಗೂ ಶ್ರೀ ಗಿರಿಯಪ್ಪ ಗಂಗೂರ್ 33,500. ಸೊ ಎಷ್ಟು ನೋಡ್ರಿ ಈಗ ಎಲ್ಲರೂ ಪ್ರಸಾದಕ್ಕೆ ಬಂದ್ಬಿಟ್ವಿ. ನಾವು ಬೆಳಗಾವಿಗೆ ಅದು ಹೋಗೋಕೆ ಟೈಮ್ ಆಗಿತ್ತು, ಅಕ್ಕರವರು ಬೆಂಗಳೂರು ಹೋಗೋಕೆ ಟೈಮ್ ಆಗಿತ್ತು. ಇನ್ನೂ ಆ್ಯಕ್ಚುಲಿ ಕಾರ್ಯಕ್ರಮ ಐತಿ. ಸೊ ಫಸ್ಟು ನಮ್ಮ ಮನೆಯವ್ರನ್ನ ಸನ್ಮಾನಕ್ಕೆ ಕರೆದಿರೋದ್ರಿಂದ ಹಂಗಾಗಿ ಸನ್ಮಾನ ಮಾಡಿದ ಕೂಡಲೇ ಬಂದುಬಿಟ್ವಿ ನಾವು. ಏನಿಲ್ಲ ಫ್ರೆಂಡ್ಸ್, ಬೆಳ್ಳಿ ಅದು ಪಲ್ಲಕ್ಕಿ ಮಾಡೋಕ್ಕೆ ಯಾರ್ಯಾರು ದಾನ ಮಾಡ್ಯಾರ ಸೊ ಅವ್ರನ್ನೆಲ್ಲರನ್ನೂ ಕರೆದು ಶಾಲ್ ಹಾಕಿ ಹಾರ ಹಾಕಿ ಸನ್ಮಾನ ಮಾಡಕ್ಕಂತಾರೆ ನೋಡ್ರಿ ಇಷ್ಟ. ಸೊ ನಮ್ಮ ಮನೆಯವ್ರನ್ನ ಫಸ್ಟು ಸನ್ಮಾನ ಮಾಡಕ್ಕೆ ಕರೆದಿರೋದ್ರಿಂದ ಜಲ್ದಿ ಆಯಿತು, ಜಲ್ದಿ ಬಂದ್ವಿ. ಸೊ ಬಡ ಈಗ ಊಟ ಮಾಡಿಕೊಂಡು ರಿಟರ್ನ್ ಬೆಳಗಾವಿಗೆ ಹೊರಡಬೇಕು ನೋಡ್ರಿ. ಸೊ ಊಟ ಮಾಡುವಾಗ ಬ್ಲಾಗ್ ಮಾಡ್ದಕ್ಕಿ ನೆಕ್ಸ್ಟ್ ಈಗ ಬಾಗಲಕೋಟೆ ಬಸ್ ಸ್ಟಾಪ್ನಾಗ ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡಿ ನೋಡ್ರಿ. ಅಲ್ಲಿಂದ ಬ್ಲಾಗ್ ಏನು ಮಾಡಲಿಲ್ಲ. ಸೊ ಮನಸ್ಸಿಗೂ ಒಂದು ರೀತಿ ಇದಾಗಿತ್ತು, ಹಾಗಾಗಿ ನಂಗೆ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಸೊ ಬಾಗಲಕೋಟೆ ಒಳಗೆ ಬಂದಿಂದ ಈಗ ವ್ಲಾಗ್ ಮಾಡಕ್ಕಂತೀನಿ. ಸೊ ಮಾಡಲೇಬೇಕು, ಏನು ಮಾಡೋದು, ಇದು ನನ್ನ ಡ್ಯೂಟಿ. ಸೊ ಎಷ್ಟೋ ಟೈಮು ವ್ಲಾಗ್ ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಅಂದ್ರೂ ಮಾಡೀನಿ, ನನ್ನ ಡ್ಯೂಟಿ ಅಲ್ಲ, ಮತ್ತು ಏನು ಮಾಡೋದು ಅಂಥೇಳಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಾನು ವ್ಲಾಗ್ ಮಾಡಿಲ್ಲ ಅಂದ್ರೆ ಮತ್ತು ನೀವು ಬಿಡಬೇಕಲ್ಲ ಫ್ರೆಂಡ್ಸು, ಅಕ್ಕ ವ್ಲಾಗ್ ಹಾಕಿ ಅಂತೇಳಿ ಮೆಸೇಜ್ ಮ್ಯಾಗ ಮೆಸೇಜು, ಕಮೆಂಟ್ ಮ್ಯಾಗ ಕಮೆಂಟು ಮಾಡ್ತೀರಿ. ಸೊ ಎಷ್ಟೋ ಬ್ಲಾಗ್ಸು ನಿಮ್ಮ ಸಲುವಾಗಿ ಮಾಡೀನಿ, ಇದು ನನ್ನ ಡ್ಯೂಟಿ ಅಂಥೇಳಿ ಈ ಥರನೂ ಮಾಡೀನಿ. ಒಟ್ಟು ಮದುವೆ ವ್ಲಾಗ್ಸ್ ಮಾಡಿ ಮುಗಿಸಿ ನೋಡ್ರಿ ಫ್ರೆಂಡ್ಸ್. ನೀವೆಲ್ಲರೂ ಐ ಹೋಪ್ ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿನಿ. ಇನ್ನೂ ಮದುವೆ ಕಾರ್ಯಕ್ರಮ ಎಲ್ಲ ಆ್ಯಕ್ಚುಲಿ ಇತ್ತು. ಇನ್ನು ಮದುಮಗಳನ್ನ ಗಂಡದ ಮನೆಗೆ ಕಳಿಸೋ ಕಾರ್ಯಕ್ರಮ ಇತ್ತು. ಮದುವೆ ನಂತರ ಒಂದು ವಾರದವರೆಗೂ ಒಂದು 5 ದಿನ ಪಂಚ್ಗಿತ್ತು. ಸೊ ಆ ಟೈಮ್ನಾಗ ಸೊಸೆನ ಮನೆ ತುಂಬಿಸ್ಕೊಳಂಗಿಲ್ಲ. ಸೊ ಹಂಗಾಗಿ ಡಿಸೆಂಬರ್ 7ನೇ ತಾರೀಕಿಗೆ ಒಟ್ಟು ಮನೆ ತುಂಬಿಸ್ಕೊಂಡಾರ ನೋಡ್ರಿ. ಅಲ್ಲಿವರೆಗೂ ಇನ್ನೂ 5 ದಿನ ಏನಿರೋದು ಅರವಿಂದ್ ಸ್ಕೂಲ್ ಇದ್ದಾಗತ್ತ ಅಂತೇಳಿ ಬಂದುಬಿಟ್ವಿ ನೋಡ್ರಿ. ನಮ್ಮ ದೊಡ್ಡ ಮಾಮನ ಫ್ಯಾಮಿಲಿ ಅವರೆಲ್ಲ ಬೆಂಗಳೂರಿಗೆ ಹೋದ್ರು. ಸೊ ನಾವು ಇತ್ತಾಗ ಬೆಳಗಾವಿ ಕಡೆ ಬಂದ್ವಿ. ಇಬ್ಬರು ಒಂದೇ ಟೈಮಿಗೆ ಬಂದ್ವಿ ಅಂತಂದ್ರು. ಅವ್ರು ಆ ಸೈಡ್ ಹೋದ್ರು, ನಾವು ಈ ಸೈಡ್ ಬಂದ್ವಿ. ಸೊ ಈಗ ಬೆಳಗಾವಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ಬಂದ್ಬರೋಣ ಹಸ್ಬೆಂಡ್ ಎಳ್ನೀರು ಕೊಡಿಸಿದ್ರು ನೋಡ್ರಿ. ಇಲ್ಲಿ ಬಸ್ಸೊಳಗೆ ನೀರು ಕುಡ್ದಿರಂಗಿಲ್ಲ, ಮದುವೆ ಒಳಗೆ ಸರಿಯಾಗಿ ಹೆಲ್ತ್ ನೋಡ್ಕೊಂಡಿರಂಗಿಲ್ಲ, ಬಾಡಿ ಹೀಟ್ ಆಗಿರ್ತೈತಿ ಅಂತೇಳಿ. ಆ್ಯಂಡ್ ಅಲ್ಲೂ ಮದುವೆ ಒಳಗೂ ಹಿಂಗೆ ಕೇರ್ ಮಾಡಕ್ಕಂತಿದ್ರು. ಮದುಮಕ್ಕಳು ಮೆರವಣಿಗೆ ಮಾಡಬೇಕಾದ್ರೆ ಹೋದ್ವಲ್ಲ, ಸೊ ಫುಲ್ ಡೇ ಸರಿಯಾಗಿ ನೀರು ಕುಡ್ದಿರಂಗಿಲ್ಲ ಅಂಥೇಳಿ. ಸೊ ಅವರು ಒಂದು 2 ತಾಸು ಮೇಲೇ ಮೆರವಣಿಗೆ ಆಯಿತು. ಹಸ್ಬೆಂಡ್ ರೂಮ್ ಒಳಗೆ ಹೋಗಿ ಚೆನ್ನಾಗಿ 2 ತಾಸು ನಿದ್ದೆ ಮಾಡಿ ಬರುವಾಗ ನಮ್ಮೆಲ್ಲರಿಗೂ ಕುಡಿಯೋಕೆ ನೀರು ತಂದಿದ್ರು, ನೀರು ಕುಡೀರಿ ಅಂತೇಳಿ. ಸೊ ಈ ವಿಷಯದೊಳಗೆ ಎಲ್ಲ ಚೆನ್ನಾಗಿ ಕೇರ್ ಮಾಡ್ತಾರೆ ಹಸ್ಬೆಂಡ್. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಬೈ.